ಅಪ್ಪ ನಾವ್ ಎಲ್ಲಿ ಹೋಗ್ತಾ ಇದೀವಿ? ಅಮ್ಮನ್ ರಿಟೈರ್ಡು. ರಿಟೈರ್ಡ್ ಅಮ್ಮಂದು ಅಲ್ಲಿಗೆ ಹೋಗ್ತಾ ಇದೀವ. ಅಜ್ಜಿ ಮನೆ ಅಲ್ವಾ? ಅಜ್ಜಿ ಮನೆ ಚೋರಿ ಕಪ್ಲು. ಅಜ್ಜಿ ಮನೆ ಚೋರಿ ಕಪ್ಲು. ಅಮ್ಮಮ್ಮನೂರಿಗೆ ಹೋಗೋಣ. ಅಮ್ಮಂದು ಇಲ್ಲಿಗೆ ಬರ್ತೀನಿ ಅಂತ. ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ತುಂಬ ದಿನ ಆದಮೇಲೆ ನಾನು ನಿಮಗೆ ಸಿಗ್ತಾ ಇತ್ತು. ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ತೀನಿ. ಹೌದು, ನಾನು ಸರಿಯಾಗಿ ನಿಮಗೆ ವ್ಲಾಗ್ಸ್ನ ಹಾಕೋಕ್ಕಾಗಿಲ್ಲ. ಆ್ಯಕ್ಚುಲಿ ಇಂಡಿಯಾ ಬಂದಾಗ ಹಾಕೋಣ ಅಂದ್ಕೊಂಡೆ. ಸೊ ನನಗೆ ಟೈಮೇ ಸಿಗಲ್ಲ. ಸೊ ಹಾಗೆ ವೀಕ್ಲಿ ಒಂದು ವಿಡಿಯೋ ಹಾಕ್ತೀನಿ. ಸೊ ಆಲ್ರೆಡಿ ತಮ್ಮನೇಲಿ ನೀವು ನೋಡಿದ್ದೀರಾ. ಸೊ ವಿಡಿಯೋ ಬಂದು ಅಮ್ಮದು ರಿಟೈರ್ಮೆಂಟ್ ಮತ್ತು ಹಾಗೆ ನನ್ನ ಅಜ್ಜಿ ಮನೆ ನಾನು ಹೋಮ್ ಟೂರ್ನ ನಾನು ನಿಮಗೆ ಮಾಡಿಸ್ತೇನೆ ಅಂತ. ಹೌದು, ಅಜ್ಜಿ ಮನೆ ಅಂದರೆ ಎಲ್ಲರಿಗೂ ಎಷ್ಟೊಂದು ಸಾವಿರಾರು ನೆನಪುಗಳು ಇರುತ್ತೆ ಅಲ್ವಾ? ಹೌದು, ನಾವು ಎಲ್ಲರಿಗೂ ನಮಗೆ ರಜಾ ಬಂತು ಅಂದರೆ ಎಲ್ಲರೂ ನಾವು ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ. ಹೌದು, ಅದೊಂದು ಬೇಸಿಗೆ ರಜೆ ಆಗಿದೆ. ಇದೇ ನೋಡಿ ನನ್ನ ಅಜ್ಜಿ ಮನೆ ಹಾಗೂ ನನ್ನ ಅಮ್ಮೊಂದು ಸ್ಕೂಲ್. ಓಕೆ, ಎರಡು ಒಂದೇ ಊರಾದಿದ್ದು. ಇದೊಂದು ಶಾಂತಿಗ್ರಾಮ ಹೋಬಳಿ ಕಾರೆಕೆರೆ ಅಂತ ಊರಿದ್ದು. ಊರ ಹೆಸರು ಬನ್ನಿ. ಇದೊಂದು ಗೌರ್ಮೆಂಟ್ ಸ್ಕೂಲ್ ಆಗಿರುತ್ತೆ. ಇದೇ ಸ್ಕೂಲಲ್ಲಿ ಅಮ್ಮ ಬಂದು ಮಿನಿಮಮ್ ಒಂದು 26 ಇಯರ್ಸ್ ಇಲ್ಲಿ HM ಆಗಿ ಕೆಲಸ ಮಾಡ್ತಿದ್ರು, ಆ್ಯಸ್ ಎ ಟೀಚರ್ ಅಂತ ಹೇಳ್ಬೋದು. ಸೊ ಇದು ರೈಟ್ ಸೈಡ್ ಬಂದು ಅಂಗನವಾಡಿ. ಸೊ ಹೌದು, ಇಲ್ಲಿಗೆ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಇಲ್ಲೆಲ್ಲ ಅಂಗನವಾಡಿಗೆ ಹಾಕ್ತಾರಲ್ಲ. ಸೊ ನೋಡಿ, ಇದೊಂದು ಅಂಗನವಾಡಿ. ಇಲ್ಲಿ ಇದು ಅಂಗನವಾಡಿಲಿ ಹಾಗೆ ರೇಷನ್ಸ್ ಎಲ್ಲ ಸಿಗುತ್ತೆ. ಹೌದು, ನಮಗೂ ನೆನಪಿದೆ, ನಾನು ಅಂಗನವಾಡಿಗೆಲ್ಲ ಚಿಕ್ಕವಳಿದ್ದಾಗೆಲ್ಲ ಬರ್ತಾ ಇದ್ವಿ. ಸೊ ಹಾಗೆಯೇ ರೈಟ್ ಸೈಡಲ್ಲೆಲ್ಲ ಫ್ಲವರ್ಸ್ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಿತ್ತು. ಮತ್ತು ಹಾಗೆ ತೆಂಗಿನ ಮರ ಇದೆ. ಮತ್ತು ಅದಕ್ಕೆ ಹಾಗೆ ಸ್ಕೂಲ್ ಇದ್ರ ಮೇಲೆ ಗೋಡೆ ಮೇಲೆ ಅಲ್ಲಿನ ಸ್ಕೂಲಿಂದ ಡಯಾಗ್ರಾಮ್ಸ್ ಎಲ್ಲ ಹಾಕಿದ್ರೆ ಹಾಗೆ ಸ್ಟ್ರೈಟ್ ಬಂತು ಅಂದ್ರೆ ಇದೆ ನೋಡಿ ಶಾಲಾ ಕೊಠಡಿ. ಹೌದು, ಇಲ್ಲೇನೆ ಮಕ್ಕಳುಗಳೆಲ್ಲ ಕೂತ್ಕೊಂಡು ಓದೋಂಥದ್ದಾಗಿರುತ್ತೆ. ಸೊ ಹಾಗೇನೆ ಬನ್ನಿ ಒಳಗೆ ಹೋಗೋಣ. ಆ್ಯಕ್ಚುಲಿ ನನ್ನ ಮಗಳು, ನಮ್ಮ ಅಜ್ಜಿ, ಹಾಗೆ ನನ್ನ ತಂಗಿ, ನನ್ನ ತಮ್ಮ ಎಲ್ಲರೂ ಇದ್ರು. ಸೊ ನೋಡಿ, ಸ್ಕೂಲಲ್ಲಿ ಹೀಗೆಲ್ಲ ಡೆಕೋರೇಷನ್ ಅಂದರೆ ಹೀಗೆಲ್ಲ ಹೀಗೆಲ್ಲ ಮಕ್ಕಳಿಗೆ ಅರ್ಥ ಆಗೋ ರೀತಿಲಿ ಹೀಗೆಲ್ಲ ಬರ್ಸಿದ್ದಾರೆ. ನೋಡಿ, ನಮ್ಮ ಅಜ್ಜಿ ಏನು ಮಾಡ್ತಿದ್ಯಾ, ವಿಡಿಯೋ ಮಾಡ್ತಿದ್ಯಾ ಅಂತ ಕೇಳ್ತಾ ಇದ್ದಾರೆ. ಸೊ ಅದನ್ನ ನನ್ನ ಮಗಳು ನೋಡ್ತಾ ಇದ್ದಾಳೆ. ಅವಳಿಗಂತೂ ಎಷ್ಟು ಖುಷಿ ಆಗ್ತದೆ, ಅಷ್ಟೊಂದು ಖುಷಿ ಆಗ್ತಿತ್ತು. ಬನ್ನಿ, ಸ್ಕೂಲಲ್ಲೆಲ್ಲ ಒಂದು ಹೋಮ್ ಟೂರ್ ನೋಡಿ ಏನೆಲ್ಲ ಬರ್ತಿದ್ದಾರೆ ಅಂತ. ಸೊ ಇಲ್ಲೆಲ್ಲ ಇದು ನಮ್ಮ ಆಂಟಿ, ಆಂಟಿನೂ ನನಗೆ ಟೀಚರು. ಸೊ ಆಂಟಿ ನನಗೆ ಹೇಳ್ತಾ ಇದ್ದಾರೆ, ಇದು ನೋಡಿದ್ದು ಉಗ್ರಹಣ ಕೊಠಡಿ ಅಂತ, ಅಂದರೆ ಸ್ಟೋರ್ ರೂಮ್ ಅಂತ ನೋಡಿ, ವೆಚ್ಚ ಅಂತ ಹಾಕಿದ್ದಾರೆ. ಎಷ್ಟರಲ್ಲಿ ಇದನ್ನು ಮಾಡಿಸಿದ್ದು ಅಂತ 2010 ಅಂತ ಹಾಕಿದ್ದಾರೆ. ಇದು ಸ್ಟೋರ್ ರೂಮ್ ಅಂದರೆ ಉಗ್ರಹಣ ಕೊಠಡಿ. ಸೊ ಹಾಗೆಯೇ ಸ್ಟ್ರೈಟ್ ಬಂತು ಅಂದರೆ ಇದು ಅಡುಗೆ ಮನೆ. ಆ್ಯಕ್ಚುಲಿ ಅಡುಗೆ ಆಂಟಿ ಅಮ್ಮ ಹೋಗೋದನ್ನು ನೋಡ್ಬಿಟ್ಟು ಬೇಜಾರು ಮಾಡಿಕೊಂಡು ಹೇಳ್ತಾ ಇದ್ದಾರೆ ನನ್ನ ಹತ್ರ, ವಿಡಿಯೋ ಮಾಡ್ತೀವಿ. ಏನಕ್ಕೆ ಅಂದರೆ ಆ್ಯಕ್ಚುಲಿ ಇದನ್ನು ಅಮ್ಮ ಇದು ವಿಡಿಯೋ ನೋಡಿದಾಗ ಅವರಿಗೆ ನೋಡಿ ಖುಷಿ ಆಗಬೇಕು ಅಂತ ಇದೊಂದು ಅವ್ರಿಗೋಸ್ಕರನೇ ಒಂದು ಮಾಡಿರುವಂತಹ ಒಂದು ವಿಡಿಯೋ ಇದು. ಬೇಜಾರು ಅನ್ನಿಸ್ತಿದ್ಯಾ ಹೋಗ್ತಾ ಇರೋದು? ಆಮೇಲೆ ಹೇಳ್ಬೇಕು ಜೋರಾಗಿ. ಹಾಯ್ ಮಾಡ್ರಪ್ಪ ಇಬ್ರು. ನಿಕ್ಕೆ ಹಾಯ್ ಮಾಡಲಿಕ್ಕೆ. ಹಾಂ. ಸೊ ಹಾಗೆ ಬನ್ನಿ, ಸ್ಕೂಲು ಒಳಗಡೆ ಬಂದ್ವಿ. ಸೊ ಒಳಗಡೆ ಇಲ್ಲಿ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮ ಅಂತ ನನ್ನ ತಂಗಿ ಆ್ಯಕ್ಚುಲಿ ಚೆಂದ ಡಿಸೈನ್ ಮಾಡ್ತಾಳೆ, ತುಂಬ ಚೆನ್ನಾಗಿ ಡಿಸೈನ್ ಮಾಡ್ತಾಯಿದ್ಲು. ಸೊ ಹಾಗೆಯೇ ನಾನೊಂದು ಒಳಗಡೆ ಏನೆಲ್ಲ ಬರೆದಿದ್ದಾರೆ ಅಂತ ನೋಡೋಣ. ನೋಡಿ, 1 2 3 ಅಂತ ಬರ್ತಾರೆ, ಮತ್ತು ರೈಮ್ಸ್ ಬರ್ತಿದ್ದಾರೆ. ಎಷ್ಟೊಂದು ಇನ್ನೋವೇಟಿವ್ ಆಗಿ ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ಏನೆಲ್ಲ ಬರೆದು ನೋಡಿ. ಇಲ್ಲಿ ಚಂದ್ರಗ್ರಹಣ ಅಂದರೆ ಸೂರ್ಯ ಭೂಮಿ ಹೇಗಾಗುತ್ತೆ, ಚಂದ್ರಗ್ರಹಣ ಅಂತ ಎಲ್ಲ ಬರೆದಿದ್ದಾರೆ. ಪ್ರತಿಯೊಂದು ಬರೆದರೆ ನನ್ನ ನಲಿಕೆಲಿ ತರಗತಿ ಆಗಿರ್ಬೋದು, ABCD ಆಗಿರ್ಬೋದು, ಪ್ರತಿಯೊಂದು ಚಾರ್ಟ್ ಮಾಡಿ ಹೀಗೆಲ್ಲ ಎಷ್ಟು ಇನ್ನೋವೇಟಿವ್ ಆಗಿ ಇದು ಮಾಡಿದಾರಲ್ಲ, ನಿಜವಾಗ್ಲೂ ನನಗೆ ನೋಡಿ ತುಂಬ ಖುಷಿ ಆಯಿತು. ಮತ್ತು ನೋಡಿ ಎಷ್ಟು ಬುಧ, ಆ್ಯಕ್ಚುಲಿ ಇವೆಲ್ಲ ನಮ್ಗೆ ಮರ್ತೋಗಿದೆ. ಮಂಗಳ ಗ್ರಹಗಳು ಬರೆದಿದ್ದಾರೆ, 9 ಗ್ರಹಗಳನ್ನ ಮಕ್ಕಳಿಗೆಲ್ಲ ಈಸಿಯಾಗಿ ಅರ್ಥ ಆಗಿರುತ್ತೆ. ಬನ್ನಿ ನಮ್ಮ ಅಮ್ಮ ಜೊತೆ ಮಾತಾಡೋಣ. ಹಾಗೆ ಸ್ಕೂಲಿಗೆ ಬಂದು 26 ವರ್ಷ ಇದೇ ಸ್ಕೂಲಲ್ಲಿ ನಮ್ಮ ಇವಾಗ ರಿಟೈರ್ಡ್ ಆಗ್ತದೆ. ನಿಮ್ಗೆ ಏನು ಅನಿಸ್ತದೆ ಹೇಳಿ? ದೊಡ್ಡಮ್ಮ ತುಂಬಾ ಸ್ಟ್ರಿಕ್ಟು, ಎಲ್ಲ ವಿಷಯದಲ್ಲೂ ಕಲಿಯೋ ತನಕ ಬಿಡಲ್ಲ ಮಕ್ಕಳನ್ನ. ಎಲ್ಲರಿಗೂ ತುಂಬಾ ಆಸಕ್ತಿಯಿಂದ ಕಲಿಸ್ತಾರೆ. ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಾನು ಈ ಸ್ಕೂಲಲ್ಲಿ ಬಂದು ಹೋಗ್ತಾ ಇದ್ದೆ. ಅಜ್ಜಿ ಊರು ಮತ್ತೆ ದೊಡ್ಡಮ್ಮನ ಸ್ಕೂಲು ಒಂದೇ ಊರಲ್ಲಿ ಇದೆ.
ತುಂಬಾ ಚೆನ್ನಾಗಿತ್ತು. ಚಿಕ್ಕ ವಯಸ್ಸಲ್ಲಿ ನಾನು ಚಿಕ್ಕ ಮಗು ಇದ್ದಾಗೆಲ್ಲ ಬಂದು ಕೂತ್ಕೊಂಡು 2 ಅಕ್ಷರ ಕಲ್ತು ಕೂಡ ನಾನು ಈ ಮಕ್ಳಿಗೆ ಬೆರ್ತು ಡ್ಯಾನ್ಸ್ ಹೇಳ್ಕೊಟ್ಟು ಚಿತ್ರಕಲೆ ಎಲ್ಲ ಬಿಡಿಸಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ ನಾನು. ಎಂಜಾಯ್ ಮಾಡಿದ್ದೀರಾ? ಓಕೆ. ಇದು ನಮ್ಮಮ್ಮನ ಬೆಸ್ಟ್ ಫ್ರೆಂಡ್ ಇದು. ನೋಡಿ ನಾನು ಹಾಗೆ ಹೇಳ್ದಂಗೆ ಇದು ನನ್ನ ದೊಡ್ಡ ಮಾಮ, ನಂದು ಸ್ವಾಮಿ ಮಾಮ ಅಂತ. ಸೊ ಅಮ್ಮಂದು ಸ್ಕೂಲ್ ಒಂದೇ ಆಗಿರೋದ್ರಿಂದ ಸೊ ನನ್ನ ಮಗಳ ಕರ್ಕೊಂಡು ಚಿಪ್ಸ್ ತಿನ್ನಿಸ್ಕೊಂಡು ಸೊ ಆ್ಯಕ್ಚುಲಿ ನಮ್ಮ ಮಾಮ ತುಂಬ ಬೇಜಾರಾಗ್ತದೆ, ಯಾಕೆ ನಮ್ಮ ಅಕ್ಕ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ. ಯಾಕೆ ಅಮ್ಮ ಇನ್ಮೇಲೆ ಸ್ಕೂಲಿಗೆ ಬರೋಕ್ಕಾಗಲ್ಲ, ಅಮ್ಮ ಜೊತೆ ಮಾತಾಡೋಕ್ಕಾಗಲ್ಲ ಡೈಲಿ ಆಗ್ಲಾಗೆ. ಸೊ ಹಾಗೆ ಇಲ್ಲಿ ಇನ್ನೊಬ್ಬರ ಅಡುಗೆ ಆಂಟಿ ಇದ್ದಾರೆ. ಸೊ ಅವರಿಗೆ ಎಷ್ಟು ಬೇಜಾರಾಗ್ತಿದೆ ಅಂತ ಅವರೆಲ್ಲ ಹೇಳ್ಕೊಳ್ತಾ ಇದ್ರು ನನ್ನ ಹತ್ರ ಸುಮ್ಮನೆ ಹೋದಾಗ. ಸೊ ಹಾಗೇನೆ ಅದನ್ನು ರೆಕಾರ್ಡು ಮಾಡ್ಕೊಂಡು ಇನ್ನೊಬ್ರು ಇವಾಗ ಬರ್ತಾರೆ. ಒಬ್ರಿದ್ರು ಅದು ಎಷ್ಟು ಹೌದೌದು ಅಲ್ವಾ? ಅವ್ರಿಗೆಲ್ಲ ತಿಳುವಳಿಕೆ ಇರುತ್ತೆ. ಏನಾದ್ರು ಪಟ್ ಅಂತ ಬಂದು ಕೇಳಿವಾ ಹಿಂಗಲ್ಲ ಹಿಂಗೈತಿ ಕೇಳಲ್ಲ. ಈಗ ಕಮ್ಮಿ ಸರ್ ಹತ್ರ ಹೋಗ್ಬೇಕು ಕೇಳಬೇಕು ನಾವು. ಹೌದೌದು. ನಮ್ಮ ಮೇಡಮ್ ಹತ್ರ ಹಂಚ್ಕೊಂಡಷ್ಟು ಅವ್ರ ಹತ್ರ ಹಂಚ್ಕೋಬಹುದು. ಏನು ವಿದ್ಯಾರ್ಥಿನಿ ಅಲ್ವಾ? ಹೌದೌದು. ಈಗ ನಾವು ನೀವು ಹಂಚಿಸ್ಕೊಳ್ಳೋದೇನು ಹೌದೌದು. ಆ ಥರ ಒಂದಿರುತ್ತೆ. ಹಾಗೆಯೇ ಅಮ್ಮಂದು ಕೊಲೀಗ್ಸ್ ಆಗಿರ್ಬೋದು ಮತ್ತು ಇವರೆಲ್ಲ ಸಂಘದ ಅಧ್ಯಕ್ಷರು ಅಂತ ಇರೋದು. ಸೊ ಅವರೆಲ್ಲ ಬಂದು ಅಮ್ಮಂಗೆ ಒಂದು ಸನ್ಮಾನ ಅವ್ರೇನು ಹೇಳ್ತಾರೆ ಕೇಳ್ಕೊಂಡು ಒಳ್ಳೆ ಕುಟುಂಬದಲ್ಲಿ ಇವತ್ತು ಎಲ್ಲರೂ ಕೂಡ 4 ಹೆಣ್ಮಕ್ಳು ಕೂಡ ಟೀಚರ್ ಆಗಿದ್ದಾರೆ. ಆಮೇಲೆ ಮಕ್ಕಳು ಕೂಡ ಒಬ್ರು ಲಾಯರು, ಒಬ್ರು ಅವರು ದೊಡ್ಡ ಒಳ್ಳೆ ಇದನ್ನು ಮಾಡ್ಕೊಂಡು ಚೆನ್ನಾಗವ್ರೆ. ಕುಟುಂಬ ಅವತ್ತಿನ ಇವತ್ತು ಚೆನ್ನಾಗಿದೆ. ಮತ್ತು ಹೆಣ್ಮಕ್ಳು ಕೂಡ ಎಲ್ಲ ಇದು ಮಾಡ್ಕೊಂಡವ್ರೆ. ಇವತ್ತು ಏನಪ್ಪ ಅಂದರೆ ಒಂದೇ ಒಂದು ಕಪ್ಪು ಚುಕ್ಕಿ ಬರೋ ರೀತಿಯ 26 ವರ್ಷದಲ್ಲಿ ಈ ಊರಿಗೆ ಕೆಲಸ ಮಾಡಿರೋದು ಹೆಮ್ಮೆ ವಿಚಾರ. ಯಾರೂ ಮಾಡೋಕ್ಕಾಗಲ್ಲ. ಯಾವುದೇ ಒಂದು ಊರಲ್ಲ ಅದು ಏನಾದ್ರು ಒಂದು ಕಂಪ್ಲೇಂಟ್ ಮಾಡ್ತಾರೆ. ಇಷ್ಟು ವರ್ಷದಿಂದ ಅವರೆಲ್ಲ ಯಾಕಿರಬೇಕು ಹಾಗೆ ಹೀಗೆ ಅಂತ ಹೇಳ್ತೀನಿ. ಆದರೂ ಕೂಡ ಯಾವುದೋ ಒಂದು ಕಪ್ಪು ಚುಕ್ಕಿಯಲ್ಲಿ ಇಷ್ಟೊಂದು ಕೆಲಸ ಮಾಡಿದ್ದಾರೆ. ಆಮೇಲೆ ಅವ್ರ ಹತ್ರ ಇದ್ದೇ ಕಲಿದಂಥ ಮಕ್ಕಳು ಇವತ್ತು ಒಳ್ಳೊಳ್ಳೆ ನೌಕರಿಗೆ ಹೋಗಿದ್ದಾರೆ, ಒಳ್ಳೊಳ್ಳೆ ಚೆನ್ನಾಗಿ ಹೋಗ್ರೆ. ಅದನ್ನ ಹೆಮ್ಮೆ ಪಡುವಂಥ ವಿಚಾರ. ಇದರಲ್ಲಿ ಏನೋ ನಮ್ಮೂರಿಗೆ ಟೀಚರ್ ಆಗಿ ಬಂದು ನಮ್ಮ ಊರು ಹುಡುಗರನ್ನೆಲ್ಲ ಉದ್ಧಾರ ಮಾಡ್ಯವ್ರೆ. ಒಳ್ಳೆ ಸ್ಥಾನದಲ್ಲಿದ್ದಾರೆ. ಇವತ್ತು ಅವರು ರಿಟೈರ್ಡ್ ಆಗಿ ಓದಿರೋದ್ರಿಂದ ನಮಗೆ ಭಾರಿ ದುಃಖ ಐತೆ. ಒಳ್ಳೆ ಸ್ಥಾನದಲ್ಲಿದ್ದು ಇವತ್ತು ನಮ್ಮ ಊರಿನ ಹೆಣ್ಣು ಮಗಳನ್ನ ಸಂತೋಷದಿಂದ ರಿಟೈರ್ಡ್ ಮಾಡಿ ಕಳಿಸ್ತಾ ಇದ್ದೀವಿ. ಒಳ್ಳೆ ಇದರಲ್ಲಿ ಇದ್ದು ಸಂತೋಷದಲ್ಲಿ ಭಾರಿ ಚೆನ್ನಾಗಿ ಮಕ್ಕಳನ್ನೆಲ್ಲ ಭಾರಿ ಪ್ರೀತಿ ಕಂಡು ಭಾರಿ ವಿದ್ಯಾಭ್ಯಾಸ ಮಾಡಿಸವ್ರೆ. ಅಮ್ಮಂದು ಸ್ವಲ್ಪ ಫಂಕ್ಷನ್ ಎಲ್ಲ ಆಯಿತು. ಸೊ ಹಾಗೇನೆ ಅಜ್ಜಿ ಮನೆಗೆ ಹೋಗೋಣ ಅಂತ ನಾನು ಹಂಗೇನೆ ಬಂದ್ವಿ, ನಾನು ನನ್ನ ತಂಗಿ ಎಲ್ಲನೂ. ಸೊ ಇದೇ ನೋಡಿ ನನ್ನ ಅಜ್ಜಿ ಮನೆ. ಹೌದು, ಈ ಅಜ್ಜಿ ಮನೆ ನಮ್ಗೆ ಎಷ್ಟೊಂದು ನೆನಪುಗಳಿದೆ ಗೊತ್ತಾ. ಹೌದು, ನಮ್ಮ ಅತ್ತೆ ನಮ್ಮ ಮಾವ ನಾವು ಎಲ್ಲ ಇದ್ದಿದ್ದು. ಸೊ ನಮಗೆ ನಾವು ಮೊಮ್ಮಕ್ಕಳಿರೋದು 25 ಮೆಂಬರ್ಸ್. ಹೌದು, ಯಾಕೆಂದರೆ ನಮ್ಮ ಅಮ್ಮಂಗೆ 4 ಜನ ಅಕ್ಕ ತಂಗಿರು, 2 ಮಾಮಂದಿರಿದ್ದಾರೆ ಆಯಿತಾ. ಸೊ ನಾವೆಲ್ಲ ರಜಾ ಬಂತಿದ್ರು ನಾವೆಲ್ಲರೂ ಇಲ್ಲೇ ಇರ್ತಿದ್ವಿ ಗೊತ್ತು. ಎಷ್ಟೊಂದು ಮೆಮೊರೀಸ್ ಇದೆ ಅಂದರೆ. ಸೊ ನಿಮಗೆ ನಿಮ್ಮ ಅಜ್ಜಿ ಮನೆ ಅಂದರೆ ಏನೆಲ್ಲ ನೆನಪಾಗುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಇದು ನೋಡಿ ನಾವು ಆಟ ಆಡ್ತಿದ್ದು ರೋಡು. ಸೊ ಈ ಕಡೆ ಸೈಡಲ್ಲೆಲ್ಲ ಆ್ಯಕ್ಚುಲಿ ಇಲ್ಲೆಲ್ಲ ಅವಾಗೆಲ್ಲ ಮಣ್ಣಿತ್ತು. ಇದೇ ನಮ್ಮ ಅತ್ತೆ ಮನೆ ಆ್ಯಕ್ಚುಲಿ ಆ ಕಡೆ ರೈಟ್ ಸೈಡಲ್ಲಿ. ಸೊ ನಮ್ಮ ಅತ್ತೆ ಏನಾರು ಅಡುಗೆ ಮಾಡೋದು ಲೇಟ್ ಆಯಿತು ಅಂದರೆ ನಾವು ಈ ಅತ್ತೆ ಮನೆಗೆ ಬಂದು ಊಟ ಮಾಡ್ತಿದ್ವಿ. ಸೊ ಅಲ್ಲಿ ಆಂಟಿ ಮನೆ ಇದೆ, ಅಲ್ಲಿ ಕೊಡಕೆ ಇದೆ. ಸೊ ಹಾಗೆ ಈ ಕಡೆ ರೋಡಲ್ಲಿ ಎಷ್ಟು ಆಟ ಆಡ್ತಿದ್ದೀವಿ ಅಂದರೆ ನಾವು ಬೆಳಗ್ಗೆ ಆಯಿತು ಅಂದರೆ ಆಟ, ಸಂಜೆ ಆಯಿತು ಅಂದರೆ ಆಟ. ಸೊ ಮತ್ತೆ ಅಂತೂ ನಮ್ಮನ್ನು ಊಟಕ್ಕೆ ಬನ್ನಿ ಅಂತ ಕರಿತಾಯಿದ್ರು. ಸೊ ಅದೇ ನಮಗೆ ಇವೆಲ್ಲ ಮೆಮೊರೀಸ್ಗಳು. ಅಜ್ಜಿ ಮನೆ ಎಷ್ಟು ಖುಷಿ ಆಗ್ತದೆ ಅಂತಂದರೆ ನನಗಂತೂ ಇದನ್ನೆಲ್ಲ ನೋಡಿ. ಆ್ಯಕ್ಚುಲಿ ಇವಾಗ ಸ್ವಲ್ಪ ಚೇಂಜಸ್ ಆಗಿದೆ. ಇವಾಗ ಏನು ಚೇಂಜಸ್ ಆಗಿ ಸ್ವಲ್ಪ ರೋಡೆಲ್ಲ ಬಂದಿದೆ. ಸೊ ಮತ್ತು ಪ್ರತಿಯೊಂದು ಮನೆಗೂ ನೀರು ಬಂದಿದೆ. ಸೊ ಇದು ನೋಡಿ, ಇದು ರೈಟ್ ಸೈಡಲ್ಲಿ ಕೊಡಕೆ ಇದೆ. ಸೊ ಅಲ್ಲಿ ಅಕ್ಕನ ಮನೆ ಇದೆ. ಸೊ ಅಕ್ಕನ ಮನೆ ಜಗ್ಲಿ ಇದೆಯಲ್ಲ. ಸೊ ಅಲ್ಲೆಲ್ಲ ನಾವು ಆಟ ಆಡ್ತಾಯಿದ್ವಿ ಆಂಟಿ ಜೊತೆ ಎಲ್ಲ. ಮತ್ತು ಹಾಗೆ ರೈಟ್ಸ್ ಹೊಡೋದ್ರೆ ಅಲ್ಲಿ ನನ್ನ ತಮ್ಮ ಪಕ್ಷಿಗಳನ್ನ ಅವನ್ನೆಲ್ಲ ಸಾಕಿದ್ದು. ಸೊ ಅದು ಹಾಗೇ ತುಂಬ ಮೆಮೊರೀಸ್ ನನಗೆ. ಆ್ಯಕ್ಚುಲಿ ಇದನ್ನು ವೀಡಿಯೋ ಮಾಡೋಕ್ಕೆ ನನಗೆ ಅಷ್ಟು ಖುಷಿ ಆಗ್ತಿತ್ತು. ಸೊ ಹಾಗೇ ಅಜ್ಜಿ ಮನೆಯೆಲ್ಲ ಮಾತಾಡಿಕೊಂಡು ಎಲ್ಲರೂ ಮಾತಾಡ್ಸ್ಕೊಂಡ್ಬಂದ್ವಿ. ಸೊ ಹಾಗೇ ಸ್ಕೂಲ್ ಹತ್ರ ಬಂದ್ವಿ. ಇಲ್ಲಿ ನೋಡಿದರೆ ಸಾನ್ವಿ ಕೂತ್ಕೊಂಡು ಆಟ ಆಡ್ತಾಯಿದ್ದಾಳೆ ಮಕ್ಳುಗಳ ಜೊತೆ. ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿತ್ತು ಅವಳಿಗೆ ಆಟ ಆಡೋದೆಲ್ಲ. ಹಾಗೆಯೇ ಅಮ್ಮೊಂದು ಕೊಲೀಗ್ಸ್ ಎಲ್ಲ ಬಂದಿದ್ದರು. ಅವರು ಅಮ್ಮಂಗೆ ಸನ್ಮಾನ ಮಾಡಿ ಹೋಗಿದ್ದಾರೆ. ಸೊ ಆ್ಯಕ್ಚುಲಿ ಅವಾಗ ನಾವು ಇರಲಿಲ್ಲ, ನಾನು ಅಜ್ಜಿ ಮನೇಲಿದ್ದೆ. ಹಾಗೇ ಅಮ್ಮ ಮಕ್ಕಳಿಗೆ ಎಲ್ಲರಿಗೂ ಪೆನ್ನು, ಪೆನ್ಸಿಲು ಮತ್ತು ಬುಕ್ಸ್ ಎಲ್ಲ ಕೊಡ್ತು. ಸೊ ಇವತ್ತು ಅಮ್ಮನ ಕೊನೆಯ ದಿನ. ಹೌದು, 26 ವರ್ಷದ ಸ್ಕೂಲಲ್ಲಿ ಅಮ್ಮ ಕೊನೆಯದಾಗಿ ಲಾಕ್ ಮಾಡ್ಕೊಂಡು ಊರಿನವನ್ನೆಲ್ಲ ಬಂದು ಅಮ್ಮನ ಮಾತಾಡಿಸ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಎಲ್ಲ ಹೇಳಿ ಅಮ್ಮಗಂತೂ ಎಷ್ಟು ಬೇಜಾರಾಗ್ತೈತೆ ಅಂದರೆ. ಯಾಕೆಂದರೆ ಮತ್ತೆ ಬರ್ಬೋದು ಅಜ್ಜಿ ಮನೆಗೆ, ಬಟ್ ಆದರೆ ಸ್ಕೂಲಿಗೆ ಬರೋಕ್ಕಾಗಲ್ಲ. ಹೌದು. ಸೊ ಹಾಗೇ ಅಮ್ಮ ಅಪ್ಪಂದು ಪೂಜೆ ಅಂದರೆ ಅಮ್ಮಂದು ಅಪ್ಪ ಅಂದರೆ ನನಗೆ ತಾತ. ಸೊ ಅವ್ರದ್ದು ಗುದ್ದಿ ಹತ್ರ ಹೋಗಿ
ಪೂಜೆ ಮಾಡಿಕೊಂಡು ಅವ್ರಿಗೂ ನಾವು ನಮಸ್ಕಾರ ಎಲ್ಲನೂ ಮಾಡಿಕೊಂಡು ಪ್ರತಿ ವರ್ಷವೂ ನಾವು ಇಲ್ಲಿಗೆ ತಾತನ ಇದಕ್ಕೆ ನಾವು ಬಂದು ಎಲ್ಲರೂ ಅಕ್ಕ ತಂಗಿಯವರೆಲ್ಲರೂ ಬಂದು ನಾವಿಲ್ಲಿ ಪೂಜೆ ಮಾಡಿಕೊಂಡು ಮಾಮಂದಿರಾಗ್ಬೋದು ಸೊ ಎಲ್ಲರೂ ನಾವು ಮಾಡ್ಕೊಂಡು ಹೋಗ್ತೀವಿ. ಸೊ ಅದಾದಮೇಲೆ ಹಾಗೆಯೇ ಮನೆಗೆ ಬಂದ್ವಿ ಅಮ್ಮ ತಾತನಿಗೆಲ್ಲ ಫೋಟೋಗೆಲ್ಲ ಹಾರ ಹಾಕಿ ಮತ್ತು ಅಜ್ಜಿಗಾಗಿರ್ಬೋದು ಮತ್ತು ನನ್ನ ಅಜ್ಜಿಗೆ ಕಾಲಿಗೆ ಎಲ್ಲರಿಗೂ ಶರಣ ಮಾಡಿಕೊಂಡು ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗೋಷ್ಟಕ್ಕೆ ಸಂಜೆ ಆಗಿದ್ವಿ. ಹೌದು, ಮನೆಗೆ ಹೋಗಿ ನೋಡಿದರೆ ಸರ್ಪ್ರೈಸ್. ಆ್ಯಕ್ಚುಲಿ ನಮಗೆ ಏನಕ್ಕೆ ಸರ್ಪ್ರೈಸ್ ಆಯಿತು ಅಂದರೆ ಆ್ಯಕ್ಚುಲಿ ನನ್ನ ಫ್ಯಾಮಿಲಿಯವರೆಲ್ಲ ಅಂದರೆ ನಮ್ಮದು ದೊಡ್ಡಮ್ಮ ಆಗಿರ್ಬೋದು, ದೊಡ್ಡಪ್ಪ ದೊಡ್ಡಮ್ಮ ಅಜ್ಜಿ ಮಾಮಂದಿರು ಎಲ್ಲರೂ ಮತ್ತು ಮಾವ ಆಗಿರ್ಬೋದು, ನನ್ನ ತಂಗಿ ಅವರ ಅತ್ತೆ ಮಾವ ಆಗಿರ್ಬೋದು, ನಾವು ಅಪ್ಪಾಜಿ ಅಮ್ಮಂದು ಫ್ರೆಂಡ್ಸ್ ಆಗಿರೋದು, ಅಪ್ಪಾಜಿದು ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ. ಸೊ ಅವರೆಲ್ಲರೂ ಬಂದು ಅಮ್ಮಂಗೆ ಆ್ಯಕ್ಚುಲಿ ಸನ್ಮಾನನ ಮಾಡಿ ಹೋದರು. ಅಮ್ಮಂಗೆ ತುಂಬ ಖುಷಿ ಆಯಿತು. ಸೊ ಇದೊಂದು ಅಮ್ಮಗೆ ನನ್ನ ಕಡೆ ಒಂದು ಸ್ಮಾಲ್ ಗಿಫ್ಟ್ ಅಂತಲೇ ಇದೊಂದು ವೀಡಿಯೋ ಮಾಡಿಕೊಡ್ತಾ ಇರೋದು. ಏನಕ್ಕೆ ಅಂದರೆ ಅವ್ರಿಗೊಂದು ಇದು ವೀಡಿಯೋನ ನೋಡಿದಾಗ ನೆನಪಾಗುತ್ತೆ, ತುಂಬ ವರ್ಷ ಆದಮೇಲೆ ಹೌದು ನಂದು ರಿಟೈರ್ಮೆಂಟ್ ಡೇ ಹೀಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಅಮ್ಮಂಗೊಂದು ಖುಷಿ ಆಗುತ್ತೆ ಅಂತ. ಸೊ ನಿಮಗೇನು ಅನ್ಸುತ್ತೆ ಹೇಳಿ, ಇದು ನಾನು ವೀಡಿಯೋ ಮಾಡಿರೋದು ಅಮ್ಮಂಗೆ ಖುಷಿ ಆಗುತ್ತಾ ಇಲ್ವಾ ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ಅಂತ ಹೇಳಿ ಅಂತ. ಸೊ ಮತ್ತೊಂದು ಸಲ ನಾನು ನಿಮಗೆ ಇನ್ಮೇಲಿಂದ ರೆಗ್ಯುಲರಾಗಿ ವೀಡಿಯೋಸ್ನ ನಾನು ಹಾಕ್ತಾ ಹೋಗ್ತೀನಂತ. ಸೊ ಎಲ್ಲರೂ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಬೇಗ ನನಗೆ 1000 ಸಬ್ಸ್ಕ್ರೈಬರ್ ಆಗಲಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೇನಂತೆ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ. ಬಾಯ್. ಕೊನೆವರೆಗೂ ಇದು ವಿಡಿಯೋ ಇದೆ. ಸೊ ಹೇಗೆಲ್ಲ ಬಂದರು ಹೇಗೆಲ್ಲ ಮಾಡಿದರು ಅಂತ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ಹಾಕ್ಸಿದ್ದೀನಿ. ಸೊ ಇದನ್ನು ನನಗೆ ಎಡಿಟ್ ಮಾಡೋಕ್ಕೆ ಮನಸ್ಸಾಗಲಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲರೂ ಫ್ರೀ ಇದ್ದರೆ ಈ ವಿಡಿಯೋನ ನೋಡಿ ಎಂಡ್ ತನಕನೂ ಅಂತ ಹೇಳ್ತೀನಿ. ಇದು ಓನ್ಲಿ ಸ್ಪೆಷಲ್ ಫಾರ್ ಮಮ್ಮ ಅಂತ ಅಂದ್ಕೊಂಡಿದ್ದೀನಿ. ಬಾಯ್ ಗಾಯ್ಸ್. ನೋಡಿ ಎಲ್ಲರೂ ಎಂಡ್ ತನಕ.